ತೆರಿಗೆ ನೋಟಿಸ್ನಿಂದ ಸಣ್ಣ ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ. ವರ್ತಕರಿಗೆ ಬೇಕಾಬಿಟ್ಟಿ ನೋಟಿಸ್ ನೀಡಿದ್ಯಾ ಹಾಗಾದ್ರೆ ತೆರಿಗೆ ಇಲಾಖೆ? ಒಂದೇ ಫೋನ್ ನಂಬರ್ಗೆ ಎರಡೆರಡು ಬಾರಿ ನೋಟಿಸ್ ಅಂತೆ. ಹಾಗಾದ್ರೆ ಬೇಕಾಬಿಟ್ಟಿಯಾಗಿ ತೆರಿಗೆ ಇಲಾಖೆ ನೋಟಿಸ್ ಅನ್ನ ಕೊಟ್ಟಿದ್ಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಬಸವೇಶ್ವರ ನಗರದ ಉಮೇಶ್ ಶೆಟ್ಟಿ ಅವರಿಗೆ ನೋಟಿಸ್ ಬಂದಿದೆಯಂತೆ. ಮೇ 30ರಂದು ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಒಂದಲ್ಲ ಎರಡು ನೋಟಿಸ್, ಎರಡೆರಡು ನೋಟಿಸ್ ಅನ್ನ ಕಂಡು ಉಮೇಶ್ ಶೆಟ್ಟಿ ಕಂಗಾಲಾಗಿದ್ದಾರೆ. ಕಾಂಡಿಮೆಂಟ್ಸ್ ವ್ಯಾಪಾರ ನಡೆಸ್ತಾ ಇದ್ದಾರೆ ಉಮೇಶ್ ಶೆಟ್ಟಿ. ಅವರಿಗೆ ಎರಡು ನೋಟಿಸ್ ಬಂದಿದೆ. ಆ ಎರಡು ನೋಟಿಸ್ ಅನ್ನ ಕಂಡು ಕಂಗಾಲಾಗಿ ಹೋಗಿದ್ದಾರೆ. ಮೊದಲ ನೋಟಿಸ್ನಲ್ಲಿ 1,12,00,000 ವಹಿವಾಟು ಅಂತ ಉಲ್ಲೇಖ ಇದೆ. ಎರಡನೆಯ ನೋಟಿಸ್ನಲ್ಲಿ 2,64,00,000 ವಹಿವಾಟು ಅಂತ ನೋಟಿಸ್ ಇದೆಯಂತೆ. ಎರಡೆರಡು ನೋಟಿಸ್ ಅನ್ನ ಕಂಡು ಉಮೇಶ್ ಶೆಟ್ಟಿ ಕಂಗಾಲಾಗಿ ಹೋಗಿದ್ದಾರೆ. ಒಂದೇ ಫೋನ್ ನಂಬರ್ಗೆ ತೆರಿಗೆ ಇಲಾಖೆಯಿಂದ ಎರಡು ನೋಟಿಸ್ ಬಂದಿರೋದು. ಮೊದಲ ನೋಟಿಸ್ನಲ್ಲಿ 1,12,00,000 ವಹಿವಾಟು ಅಂತ, ಎರಡನೇ ನೋಟಿಸ್ನಲ್ಲಿ 2,64,00,000 ವಹಿವಾಟು ಅಂತ ಮೆನ್ಷನ್ ಆಗಿದೆ ಅಂತ ಕಂಗಾಲಾಗಿ ಹೋಗಿದ್ದಾರೆ ಉಮೇಶ್ ಶೆಟ್ಟಿ. ಬಸವೇಶ್ವರ ನಗರದಲ್ಲಿ ಕಾಂಡಿಮೆಂಟ್ಸ್ ಇಟ್ಕೊಂಡಿರುವಂತಹ ಉಮೇಶ್ ಶೆಟ್ಟಿ. ಯಾಕಂದ್ರೆ ನಾವು ಓಪನ್ ಇಟ್ಟಾಗ ನಮ್ಮ ಪ್ರತಿಭಟನೆಗೆ ಪ್ರತಿಕ್ರಿಯೆ ಸಿಗಲ್ಲ. ಅದರಿಂದ ನಾವು ಹೊತ್ತು ನಮಗೆ ನ್ಯಾಯ ಸಿಗೋ ತನಕ 3 ದಿವಸ 25ನೇ ತಾರೀಕು ತನಕ 2 ದಿವಸ ಫುಲ್ ಕ್ಲೋಸು, 3ನೇ ದಿವಸನೂ ಕ್ಲೋಸು. ಆಮೇಲೆ ಫ್ರೀಡಮ್ ಪಾರ್ಕಲ್ಲಿ ನಾವು ಹೋರಾಟಕ್ಕೆ ಕೂರ್ತೀವಿ. ಅಂದ್ರೆ ಇಂದಿನಿಂದ 3 ದಿನ ಕ್ಲೋಸ್ ಮಾಡ್ತೀವಿ. 3 ದಿವಸ ಕಂಟಿನ್ಯೂ ಕ್ಲೋಸ್ ಮಾಡ್ತೀವಿ. ಯಾಕಂದ್ರೆ ನಾವು ಓಪನ್ ಇಟ್ಕೊಂಡು ಮಾಡಿ ಅದೇನು ಪ್ರಯೋಜನ ಕಾಣಲ್ಲ. ಕೆಲವರು ಮಾಡ್ತಾರೆ, ನಾವು ಆಗಲ್ಲ. ನಾವು ಒಂದ್ಸರಿ ನಿರ್ಧಾರ ಹಿಡಿದ್ಮೇಲೆ ನಮ್ಮದು ಬಗೆಹರಿಯೋ ತನಕ ನಾವು ಒಂದೇ ಥರನೇ ಮಾಡಬೇಕು ಅಂತ. ನೋಟಿಸ್ ಬಂದಿದೆ ನನಗೆ. 2 ಕೋಟಿ ಟ್ರಾನ್ಸಾಕ್ಷನ್ UPIದು 21ಇಂದ ಈಗ 25 ಇಲ್ಲಿವರೆಗೂ ಬಂದಿದೆ. 4 ವರ್ಷದ ಬಂದಿದೆ. ಇಷ್ಟು ಕಟ್ಟಕ್ಕಂತೇನೂ ಬಂದಿಲ್ಲ. ಬಟ್ ಬಂದು ಮಾತಾಡಿ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂದರೆ ನಾವು ಇದೊಂದು ಹೋರಾಟದಲ್ಲಿ ನಮಗೆ ಅದನ್ನು ಹಿಂಪಡೆ ತೆಗಿಬೇಕು ಅಂತೇಳಿ ನಾವು ಕೇಳ್ಕೊಳ್ತೀವಿ, ಸರ್ಕಾರದಲ್ಲಿ ಕೇಳ್ಕೊಳ್ತೀವಿ. ಸರ್, ನೀವು ಕೂಡ ಅಂಗಡಿ ಕ್ಲೋಸ್ ಮಾಡಿದಿರಿ? ಹೌದು, 3 ದಿನ ಕ್ಲೋಸ್ ಮಾಡಿದ್ದೀವಿ. ಆದ್ರೆ ಬಂದ್ ಮಾಡಿದ್ರೆ ನಷ್ಟ ಆಗಲ್ವಾ ನಿಮಗೆ? ನಷ್ಟ 3 ದಿನ ನಷ್ಟ ಆಗುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ಮುಂದಿನ ಈಸಿ ಸುಲಭ ಆಗಲಿ ಅಂತ 3 ದಿನ ಬಂದ್ ಮಾಡಿದ್ದೀವಿ. ಹಾಲು ವ್ಯಾಪಾರ ಯಾವುದು ಮಾಡ್ತಾ ಇಲ್ಲ. 3 ದಿನ ಬಂದ್ ಮಾಡಿದ್ವಿ. ಬಂದ್ ಮಾಡಿ ನಾಡಿದ್ದು ಪ್ರತಿಭಟನೆಯಲ್ಲಿ ಪ್ರತಿಭಟನೆಯಲ್ಲಿ ನಮ್ಮ ಕುಟುಂಬ ಸಮೇತ, ಸ್ನೇಹಿತರು, ಕುಟುಂಬದವರು, ಅಕ್ಕಪಕ್ಕ ಅಂಗಡಿಯವರು ಪ್ರತಿಯೊಬ್ಬರನ್ನು ಬಂದು ಫ್ರೀಡಮ್ ಪಾರ್ಕಲ್ಲಿ ಕುಟುಂಬ ಸಮೇತ ಬಂದು ಹಾಜರಾಗ್ತೀವಿ. ಸಣ್ಣ ವ್ಯಾಪಾರಿಗಳಿಗೆ ವಾಣಿಜ್ಯ ಇಲಾಖೆ, ತೆರಿಗೆ ಇಲಾಖೆ ನೋಟಿಸ್ ಕೊಟ್ಟಿದೆ. ವ್ಯಾಪಾರಿಗಳು ತಿರುಗಿ ಬೀಳ್ತಾ ಇದ್ದಂತೆ ಈಗ ವಾಣಿಜ್ಯ ತೆರಿಗೆ ಇಲಾಖೆ ಎಚ್ಚೆತ್ತುಕೊಂಡಿದೆ. ತೆರಿಗೆ ನೋಟಿಸ್ ಬಗ್ಗೆ ಜಂಟಿ ಆಯುಕ್ತೆ ಮೀರಾ ಸುರೇಶ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಲು, ತಾಜಾ ತರಕಾರಿ ಮಾರಾಟಗಾರರಿಗೆ ತೆರಿಗೆ ವಿಧಿಸಲ್ಲ. ಜನ ಹಾಲು, ಹಣ್ಣು, ತರಕಾರಿಗಳನ್ನ ಹೆಚ್ಚಾಗಿ ಬಳಸ್ತಾರೆ. ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತೆ ಮೀರಾ ಸುರೇಶ್ ಈ ಕುರಿತಾಗಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಾವು ಯಾವ ಕಾರ್ಮಿಕರಿಗೂ GST ನೋಟಿಸ್ ಕೊಟ್ಟಿಲ್ಲ. ಕಾರ್ಮಿಕರು ವಾಣಿಜ್ಯ ಇಲಾಖೆ ತೆರಿಗೆಗೆ ಒಳಪಡೋದಿಲ್ಲ. ಇಂತಹ ವಸ್ತುಗಳ ಮಾರಾಟಗಾರರ ಮೇಲೆ ಟ್ಯಾಕ್ಸ್ ಹಾಕಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ನೋ UPI ಅಭಿಯಾನ ಮಾಡದಂತೆಯೂ ಕೂಡ ಆಯುಕ್ತೆ ಮನವಿ ಮಾಡಿಕೊಂಡಿದ್ದಾರೆ. ಕಾರ್ಮಿಕರು ಪ್ರತಿಭಟನೆ ಪಡುವಂಥದ್ದು ಅವಶ್ಯಕತೆ ನನಗೆ ಇಲ್ಲಿ ಅನಿಸ್ಲಿಲ್ಲ. ನಾಯಕತ್ವ ವಹಿಸಿರೋದು ಕಾರ್ಮಿಕರ ಪರಿಷತ್ತು. ಕಾರ್ಮಿಕರ ಪರಿಷತ್ತು ಈ ವಿಷಯವನ್ನು ಪ್ರತಿನಿಧಿಸಿ ಪ್ರತಿಭಟಿಸ್ತಾ ಇದ್ದರೆ ನಾನು ಅದ್ರ ಬಗ್ಗೆ ಏನೂ ಹೇಳಲ್ಲ. ಆದರೆ ಕಾರ್ಮಿಕರು ಯಾವ ಕಾರಣಕ್ಕೂ ನಾವು ಅವರನ್ನು ಎಫೆಕ್ಟ್ ಮಾಡ್ತಾ ಇಲ್ಲ. ಅವರನ್ನು ಯಾವ ರೀತಿಯೂ ನಾವು ನೋಟಿಸ್ ಕೊಟ್ಟಿದ್ದಾಗಲಿ ಈ ರೀತಿ ನಾವು ಅವ್ರಿಗೆ ಟಚ್ ಮಾಡ್ತಾ ಇಲ್ಲ. ಇನ್ನು ಹಾಲಿನ ವ್ಯಾಪಾರಸ್ಥರು ಈಗಾಗಲೇ ಹೇಳಿರೋ ಹಾಗೆ ಹಾಲು ಸಂಪೂರ್ಣ ಎಕ್ಸಮ್ಟೆಡ್, ಹಾಲಿಗೆ ತೆರಿಗೆ ವಿನಾಯಿತಿ ಇದೆ ಸಂಪೂರ್ಣವಾಗಿ. ಆದ್ದರಿಂದ ಹಾಲಿನ ಮಾರಾಟ ನಿಲ್ಲಿಸೋದು ಸೂಕ್ತ ಅಲ್ಲ ಅಂತ ನನಗನ್ನಿಸ್ತದೆ. ಅದಲ್ಲದೆ ಹಾಲನ್ನು ಸೇವಿಸುವವರು ಯಾರು ಅಂತ ಒಂದು ಬಾರಿ ಸ್ವಲ್ಪ ಯೋಚನೆ ಮಾಡಿದರೆ, ಮಾನವೀಯ ದೃಷ್ಟಿಯಿಂದ ಸಣ್ಣ ಮಕ್ಕಳಿದ್ದಾರೆ, ಬೆಳಗ್ಗೆ ಸ್ಕೂಲಿಗೆ ಹೋಗುವಂಥ ಮಕ್ಕಳಿದ್ದಾರೆ, ಮತ್ತು ವಯಸ್ಕರಿಗೆ ಬೆಳಗ್ಗೆ ಎದ್ದಿದ ತಕ್ಷಣ ಹಾಲು ಚಹಾ ಬೇಕು. ದಯವಿಟ್ಟು ಇದು ಕೇವಲ ವ್ಯಾಪಾರ ಮಾತ್ರ ಅಥವಾ ತೆರಿಗೆ ಮಾತ್ರ ಅಲ್ಲ, ಜನಸಾಮಾನ್ಯರು ಮತ್ತು ಇದರ ಪರಿಣಾಮ ಯಾರ ಮೇಲೆ ಬೀರುತ್ತೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಈ ಮೂಲ ವಸ್ತುಗಳೇನಿದೆ ಜನಜೀವನಕ್ಕೆ ಅತ್ಯಂತ ಹತ್ತಿರದಿಂದ ಪ್ರಭಾವ ಬೀರುವಂಥ ವಸ್ತುಗಳು, ಹಾಲು ಸ್ಪೆಷಲಿ, ದಯವಿಟ್ಟು ತಾವು ಈ ಪ್ರತಿಭಟಿಸದೆ ಹೋದರೆ
ನೀವು ಪ್ರತಿಭಟನೆ ಮಾಡದೆ ಒಂದು ಮನವಿಯನ್ನು ಸರಿಯಾದ ಸೂಕ್ತವಾದಂತಹ ಫೋರಮ್ನಲ್ಲಿ ಸಲ್ಲಿಸಿದ್ರೆ ಅದನ್ನು ಡೆಫಿನೆಟ್ಲಿ ಸರ್ಕಾರಕ್ಕಾಗಲೇ ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಆಗಲೇ ಇದ್ರ ಬಗ್ಗೆ ಸಾಕಷ್ಟು ಅರಿವಾಗಿದೆ, ಯಾವ ರೀತಿ ತೊಂದರೆಗೆ ಒಳಪಡ್ತಾ ಇದ್ದಾರೆ, ಇದ್ರ ಬಗ್ಗೆ ಏನು ಮಾಡ್ಬೋದು ಅನ್ನೋದನ್ನು ಸಮಾಲೋಚನೆ ಮಾಡ್ತಾನೆ ಇರ್ತಾರೆ. ಹಾಗಾಗಿ ನಾವು ಪೀಸ್ಫುಲ್ಲಾಗಿ ಇದ್ರ ಬಗ್ಗೆ ರೆಪ್ರೆಸೆಂಟೇಷನ್ ಕೊಟ್ಟರೆ ಡೆಫಿನೆಟ್ಲಿ ದ್ಯಾಟ್ ಕ್ಯಾನ್ ಬಿ ಕನ್ಸಿಡರ್ಡ್. ಪ್ರತಿಭಟನೆ ಮಾಡಬೇಕು ಅನ್ನೋದು ನಾಟ್ ವೆರಿ ಹ್ಯಾಪಿ ಟು ಆಕ್ಸೆಪ್ಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.